ರಾಜ್ಯದಲ್ಲಿ ಕೆಲವೆಡೆ ಅತಿವೃಷ್ಟಿ ಇನ್ನೂ ಕೆಲವೆಡೆ ಅನಾವೃಷ್ಟಿ ತಾಂಡವವಾಡ್ತಾ ಇದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮಳೆ ಇಲ್ಲದೆ ರೈತ ಕಂಗಾಲಾಗ್ಬಿಟ್ಟಿದ್ದಾನೆ. ಮರಿಯಮ್ಮನಹಳ್ಳಿ ಹೋಬಳಿಯಲ್ಲಿ ಬೆಳೆ ನಾಶಕ್ಕೆ ರೈತರು ಮುಂದಾಗಿದ್ದಾರೆ. ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ವಿಪರೀತ ಮಳೆಯಿಂದಾಗಿ ಅತಿವೃಷ್ಟಿ ಆಗಿದ್ರೆ ಇನ್ನೂ ಕೆಲ ಜಿಲ್ಲೆಗಳಲ್ಲಿ ಅನಾವೃಷ್ಟಿ ಕೂಡ ಇದೆ. ಒಂದು ಹನಿ ಕೂಡ ಮಳೆ ಬೀಳದೆ ಬರಗಾಲ ಶುರುವಾಗಿದೆ. ಕೆಲ ಕಡೆ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ರೈತರು ಈಗ ತಾವು ಬೆಳೆದಂತಹ ಬೆಳೆಯನ್ನ ತಾವೇ ನಾಶ ಮಾಡಿದ್ದಾರೆ. ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇರೋದ್ರಿಂದ ರೈತ ಈಗ ಸಂಕಷ್ಟದಲ್ಲಿದ್ದಾನೆ. ಬಿತ್ತನೆ ಮಾಡಿದಂತಹ ಖರ್ಚು ಕೂಡ, ತಾನು ಹಾಕಿದಂತ ಬಂಡವಾಳ ಕೂಡ ವಾಪಸ್ ಬರ್ತಾ ಇಲ್ಲ ರೈತನಿಗೆ. ಹೀಗಾಗಿ ರೈತ ಕಂಗಾಲಾಗಿ ತಾನು ಬೆಳೆದಂತಹ ಬೆಳೆ ಒಣಗ್ತಾ ಇರೋದ್ರಿಂದ ಅದನ್ನ ನೋಡೋದಕ್ಕಾಗದೆ ತಾನೇ ನಾಶ ಮಾಡಿದ್ದಾನೆ. 1 ಎಕರೆಗೆ 15ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡಿದಂತ ರೈತ ಈಗ ಸಂಕಷ್ಟದಲ್ಲಿರುವಂಥದ್ದು. ತಮ್ಮ 8 ಎಕರೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ವಿ, ಆದರೆ ಬೆಳೆ ಫಸಲನ್ನ ಕೊಡ್ತಾ ಇಲ್ಲ, ಬೆಳೆಯೋಕ್ಕಾಗ್ತಿಲ್ಲ. ಮಳೆ ಬಾರದ ಹಿನ್ನೆಲೆ ಬೆಳೆಯೆಲ್ಲ ಕೂಡ ಒಣಗಿ ಹೋಗ್ತಾ ಇದೆ. ಮೆಕ್ಕೆಜೋಳ ಕೊಯ್ಲು ಮಾಡೋದಕ್ಕಾಗ್ತಿಲ್ಲ. ಮರಿಯಮ್ಮನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ 4625 ಹೆಕ್ಟೇರ್ ಪ್ರದೇಶದಲ್ಲಿ ಜೋಳದ ಬೆಳೆಯನ್ನ ಬೆಳೆಯೋದಕ್ಕೆ ಅಂತ ರೈತ ಬಿತ್ತನೆ ಮಾಡಿದ್ದ, ಆದರೆ ಅವೆಲ್ಲ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದೆ. ತೆನೆ ಒಡೆಯೋದಕ್ಕೂ ಕೂಡ ಆಗ್ತಿಲ್ಲ. ಹಾಗಾಗಿ ರೈತ ಈಗ ತಾನು ಬೆಳೆದಂಥ ಬೆಳೆಯನ್ನ ತಾನೇ ಕೊಯ್ದು ನಾಶ ಮಾಡ್ತಾ ಇದ್ದಾನೆ. ಇನ್ನೇನು ಮಾಡೋದಕ್ಕೂ ಆಗಲ್ಲ. ಅದನ್ನ ದನಗಳಿಗೆ ಹಾಕ್ಬೋದು ಅಷ್ಟೇ. ಯಾಕೆಂದ್ರೆ ಮಳೆ ಇಲ್ಲದೆ ಇರೋ ಕಾರಣ ಯಾವ ಬೆಳೆಯನ್ನು ಕೂಡ ಬೆಳೆಯೋದಕ್ಕೆ ಆಗ್ತಾ ಇಲ್ಲ ವಿಜಯನಗರ ಜಿಲ್ಲೆಯಲ್ಲಿ. ಅದರಲ್ಲೂ ಕೂಡ ಗೊಲ್ಲರಹಳ್ಳಿಯಲ್ಲಿ ಬೆಳೆದಿರುವಂತಹ ಬೆಳೆಯನ್ನು ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮಳೆ ಬರುತ್ತೆ ಅಂತ ಆಕಾಶದತ್ತ ನೋಡ್ತಾ ಇದ್ದಂಥ ರೈತರಿಗೆ ಈಗ ಮಳೆ ಇಲ್ಲದೆ ಸಾಕಷ್ಟು ಸಂಕಷ್ಟ ಉಂಟಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ನಾವು ಈಗ 1-1.5 ತಿಂಗಳಿಂದ ನೋಡ್ತಾ ಇದ್ವಿ ವಿಪರೀತ ಮಳೆ ಅಂತ. ವಿಪರೀತ ಮಳೆಯಿಂದಾಗಿ ಎಲ್ಲ ಬೆಳೆಗಳು ಜಲಾವೃತ ಆಗಿ ಬೆಳೆಗಳು ನಾಶ ಆಗ್ತಾ ಇದ್ರೆ, ಇತ್ತ ಮಳೆನೇ ಇಲ್ಲದೆ ಭೂಮಿ ಬರಡಾಗ್ಬಿಟ್ಟಿದೆ. ಹೀಗಾಗಿ ಮಳೆ ಇಲ್ಲದೆ ಇರೋದ್ರಿಂದ ತಾವು ಬೆಳೆದಂಥ ಬೆಳೆಗಳನ್ನು ತಾವೇ ತಮ್ಮ ಕೈಯಾರೆ ರೈತರು ನಾಶ ಮಾಡ್ತಾ ಇದ್ದಾರೆ. ಯಾವಾಗ ಮಳೆ ಬರುತ್ತೆ ಅಂತ ರೈತ ಆಕಾಶದತ್ತ ನೋಡ್ತಾ ಇರುವಂತ ವಿಪರ್ಯಾಸ ಸಂಗತಿ ಈ ವಿಜಯನಗರ ಜಿಲ್ಲೆಯ ಗೊಲ್ಲರಹಳ್ಳಿಯಲ್ಲಿ ಶುರುವಾಗಿದೆ. ತಾವು ಬೆಳೆದಂಥ ಬೆಳೆಗಳೆಲ್ಲ ಕೂಡ ನಾಶ ಆಗ್ತಾ ಇದ್ದಾವೆ, ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ಈ ಬೆಳೆಗಳನ್ನು ಇಟ್ಕೊಂಡು ಏನು ಮಾಡೋದಕ್ಕಾಗುತ್ತೆ ಅಂತ ರೈತ ತಾನೇ ಕುಯ್ದು ಬಿಸಾಕ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ರೈತನಿಗೆ ಒಂದು ಕಡೆ ಅತಿವೃಷ್ಟಿಯ ಸಂಕಷ್ಟ ಎದುರಾದ್ರೆ ಮತ್ತೊಂದು ಕಡೆ ಅನಾವೃಷ್ಟಿಯ ಸಂಕಷ್ಟ ಕೂಡ ಎದುರಾಗಿದೆ. ಎದಕ್ಕೆ ಕೊಯ್ಯಕತ್ತಿ? ಹಾಂ, ಮಳೆ ಎಲ್ಲ ಬೆಳಿಲ್ಲಪ್ಪ. ಕೊಯ್ ತನು ಮೇವಲ್ಲ ಕೊಯ್ದು ಬೇಸ್ತಂತೆ. ಒಣಗೋಗೈತೆ, ಇದು ಬೆಳೆ ದಾಟಾಗೈತೆ.